ನಿನ್ಗೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ? ನಾನ್ ವೆಜ್. ಸರಿ ಬಾ ಲೆಟ್ಸ್ ಗೋ, ಹೋಗೋಣ ಬೇಗ ಪಟ ಅಂತ. ನಾನ್ ವೆಜ್ಗೆ ಲೆಟ್ಸ್ ಗೋ ಅಂತ ಹೇಳಿದ್ದು. ಇನ್ನಿಪೇಟೆಯಿಂದ ನಾವು ಬ್ಯಾಟಳಿಗೆ ಬಂದು ಅಲ್ಲೆಲ್ಲೋ ನಮಗೆ ಕಬಾಬ್ ಅಂಗಡಿ ಬಿರಿಯಾನಿ ಅಂಗಡಿ ಸಿಗ್ಲಿಲ್ವಾ? ಬಿರಿಯಾನಿ ಬಂದಿದೆ ನನಗೆಲ್ಲ, ಇದು ಪೂಜನ್ಗೆ ಆ್ಯಕ್ಚುಲಿ, ಕಬಾಬ್ ನನಗೆ ಇದು. ಸೊ ಕಬಾಬ್ ಕೇಳಬಾರ್ದು ಚಿನ್ನಮ್ಮನೇನು, ಆಯ್ತಾ? ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಮ್ಮ ಮತ್ತೆ ಮನೆ ಹತ್ರ ಬಂದಿದ್ವಿ. ಯಾಕೆ ಅಂತ ಹೇಳಿದ್ರೆ ಪೂಜೆಗೆ ಡೆಲಿವರಿ ಟೈಮ್ ಹತ್ರ ಬಂತು. ಡೆಲಿವರಿನ ನಾವು ಇಲ್ಲೇ ನಮ್ಮ ಮತ್ತೆ ಮನೆ ಹತ್ರ ಇರುವಂತ ಒಂದು ಹಾಸ್ಪಿಟಲ್ ಮಾಡಿಸ್ತಾ ಇರೋದು. ಅದಕ್ಕೋಸ್ಕರ ನಾವು ವೀಕ್ಲಿ ಒನ್ಸ್ ಇಲ್ಲೇ ತೋರಿಸ್ಬೇಕು. ಸೊ ಹಾಗಾಗಿ ತೋರಿಸ್ಕೊಂಡು ಮತ್ತೆ ನಾವು ಮನೆಗೆ ವಾಪಸ್ ಹೋಗ್ತಾ ಇದೀವಿ. ಪೂಜಾ ತುಂಬಾ ದಿವಸದಿಂದ ಹೊರಗಡೆ ಕರ್ಕೊಂಡೋಗಿ ಊಟ ಕೊಡ್ಸೋ ಅಂತಿದ್ಲು. ಅದಕ್ಕೋಸ್ಕರ ಇವಾಗ ಒಂದು ಒಳ್ಳೆ ಟೈಮ್ ಬಂದಿದೆ. ಆಂದೇ ಹೋಗ್ತಾ ಇರ್ಬೇಕಾದ್ರೆ ಹಂಗಿನ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೇನೆ. ಸೊ ಬನ್ನಿ ಹಾಗಾದ್ರೆ ಪೂಜೆನ ಕೇಳಮ್ಮ ಏನ್ ತಿಂತಾಳೆ ಅಂತ. ವೆಜ್ ತಿಂತಾಳೋ ನಾನ್ ವೆಜ್ ತಿಂತಾಳೋ ಅಂತ ಕೇಳೋಣ. ಪೂಜಾ, ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ಬೇಕಾದ್ರೆ ಒಂದು ಟ್ವಿಸ್ಟ್ ಐತೆ. ನಿಂಗೆ ಸರ್ಪ್ರೈಸು, ಟ್ವಿಸ್ಟ್ ಅಲ್ಲ ಅದು, ಸರ್ಪ್ರೈಸು. ಜಾಸ್ತಿ ನಾಟಕ ಬೇಡ. ಏನೇ ಏನೇ ಯಾವತ್ತು ಕೊಡ್ಲೇವಾಗ ಸರ್ಪ್ರೈಸ್ ನಿಮಗೆ. ವಾಲೆ ಕೊಟ್ಟಿಲ್ಲ ಸರ್ಪ್ರೈಸ್ ಅಲ್ವಾ? ಪಾಪು ಕೊಟ್ಟಿಲ್ಲ ಸರ್ಪ್ರೈಸ್ ಅಲ್ವಾ? ಓಕೆ, ನನ್ನ ಕೈಲಾದದು ಏನು ಸರ್ಪ್ರೈಸ್ ಕೊಡಬೇಕು ಅದು ಕೊಡ್ತಾ ಇದ್ದೀನಿ, ಆಯ್ತಾ? ಏನಂತ ಹೇಳಿದ್ರೆ ಇವತ್ತು ನಿಮಗೆ ತುಂಬ ದಿವಸಗಳಿಂದ ಕೇಳ್ತಿದ್ದೆ, ಏನಾದ್ರು ಊಟ ಕೊಡಿಸೋ ಹೊರಗಡೆ ಅಂತೆ ಹೋಟ್ಲಲ್ಲಿ. ಸೊ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗ್ಬೇಕಾದ್ರೆ ಮನೆಗೆ. ಸೊ ನಿಮಗೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಆಯಿತಾ? ನಿಜವಾಗ್ಲು ಸೊ ಇವಾಗ ಅದೇನೋ ನಾನು ಕೇಳ್ತಾ ಇದ್ದೀನಿ, ನಿನಗೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ? ಸರಿ ಬಾ ಲೆಟ್ಸ್ ಗೋ, ಹೋಗೋಣ ಬೇಗ ಪಟ ಅಂತ. ನಾನ್ ವೆಜ್ಗೆ ಲೆಟ್ಸ್ ಗೋ ಅಂತ ಹೇಳಿದ್ದು. ಪೂಜಾ ಎಲ್ಲೇ ಊಟ? ನನ್ಗೇನ್ ಗೊತ್ತು, ನೀನ್ ತಾನೇ ಕರ್ಕೊಯ್ತಾ ಇರೋದು. ಅಲ್ಲ, ನಿನ್ಗೆ ತಾನೇ ಕೊಡಿಸ್ತಾರ. ನಾನು ನೀನ್ ಎಲ್ಲ ಹೇಳ್ತೀಯ ಅಲ್ಲಿ ಕೊಡಿಸ್ತೀನಿ. 5 ಸ್ಟಾರ್ ಹೋಟ್ಲು ಹೋಗೋದ ನಡಿ. ಅಲ್ಲಲ್ಲಲ್ಲಲ್ಲ, ಹೋಗೋಣ ನಡಿ, ಅದಕ್ಕೇನಂತೆ. ಸರಿ ನಡಿ, ಆಯ್ತು. ಬಿರಿಯಾನಿ ಬೇಕಾ ಏನ್ ಬೇಕಾ ಹೇಳು? ಬಿರಿಯಾನಿ. ಬಿರಿಯಾನಿ ಬೇಕಾ? ಓಕೆ. ಸಿನಿಮಾದಲ್ಲೆಲ್ಲ ತೆಗಿತಾರಲ್ಲ. ಸರಿ ಆಯ್ತು, ನಿನ್ ಕೂದಲು ಚೆನ್ನಾಗದೆ ಅಂತ ಗೊತ್ತು. ಈಗ ನಾವು ಬಿನ್ನಿಪೇಟೆಯಿಂದ ನಾವು ಬ್ಯಾಟಳಿಗೆ ಬಂದು ಅಲ್ಲೆಲ್ಲೋ ನಮಗೆ ಕಬಾಬ್ ಅಂಗಡಿ ಬಿರಿಯಾನಿ ಅಂಗಡಿ ಸಿಗ್ಲಿಲ್ವಾ? ಯಾಕೆ ಅಂದ್ರೆ ತುಂಬಾ ದಿನಗಳಿಂದ ಇಲ್ಲೇ ತಿನ್ಬೇಕು ಅಂತ ಆಸೆ ಪಡ್ತಿದ್ದಲ್ಲ, ಅದಕ್ಕೆ ಇಲ್ಲಿಗೆ ಕರ್ಕೊಂಡಿದ್ದೀನಿ. ಸೊ ಗೈಸ್ ಬಂದಿದ್ದೀವಿ ಇವಾಗ ನಾವು ಬಿರಿಯಾನಿ ತಿನ್ನೋದಕ್ಕೆ. ಇಲ್ಲಿ ಮಡಗಾರ ಯಾರು ಎತ್ಕೊಂಡು ಹೋಗೋದಿಲ್ವಾ? ಇಲ್ಲೇ ಇರ್ತೀವಲ್ಲ. ಸೊ ಬನ್ನಿ ಗೈಸ್, ಮನೆ ಫಸ್ಟ್ ಊಟ ಮಾಡೋಣ. ಊಟ ಮಾಡ್ಕೊಂಡು ಮಾತಾಡೋಣ. ಅಪ್ಪು ಸರ್ ಇಲ್ಲೇ ಇದ್ದಾರೆ ನೋಡಿ. ಅಪ್ಪು ಬಿರಿಯಾನಿ ಹೋಟ್ಲಾ? ಎಲ್ಲಿ ಕೂತ್ಕೊತೀಯ? ಆಪೋಸಿಟ್ ಕೂತ್ಕೊಳ್ಳೋದ ಥರ. ಅಣ್ಣ ಏನು ಬಿರಿಯಾನಿ? ಇಲ್ಲೇ ಬಿರಿಯಾನಿ, 1 ಪ್ಲೇಟ್ ಕಬಾಬು. ನಾವು ಫಸ್ಟ್ ಒಂದ್ಸಲ ಇಲ್ಲೇ ತಿಂದಿದ್ವಿ ನಾವು. ಸೊ ತಿನ್ಕೊಂಡು ಹೋಗಿದ್ವಿ, ಚೆನ್ನಾಗಿತ್ತು. ಸೊ ಅದಕ್ಕೆ ಪೂಜಾ ಇಲ್ಲೇ ತಿನ್ಬೇಕು ಅಂತ ಆಸೆ ಪಡ್ತಿದ್ಲು. ಫಸ್ಟ್ ಯಾವಾಗ ತಿಂದಿದ್ದು ಅಂತ ಹೇಳಿದ್ರೆ ನಮ್ಮ ಚಿನ್ನಮ್ಮ ಅಂದರೆ ಖುಷಿಕಾ ಇನ್ನು ಹೊಟ್ಟೆ ಒಳಗಡೆ ಇದ್ಲು, ಅವಾಗ ತಿಂದಿದ್ದು. ಸೊ ಇವಾಗ ಬಂದಿದ್ದೀವಿ ಇಲ್ಲಿಗೆ ತಿನ್ನಮ್ಮ ಅಂತ ಹೇಳ್ಬಿಟ್ಟು. ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ನಾನು ಹೇಳೋದಕ್ಕಿಂತ ಪೂಜಾ ಹೇಳ್ತಾಳೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಬಿರಿಯಾನಿ ಬಂದಿದೆ ನನಗೆಲ್ಲ, ಇದು ಪೂಜನ್ಗೆ ಆ್ಯಕ್ಚುಲಿ. ಪೂಜಾ ತಿನ್ಬೇಕಂತ ಆಸೆ ಪಡ್ತಿದ್ಲಲ್ಲ, ಅದಕ್ಕೋಸ್ಕರ ಪೂಜನ್ಗೆ ಬಿರಿಯಾನಿ ತಗೊಟ್ಟಿದ್ದೀನಿ. ಸೊ ನಾನು ಕಬಾಬ್ ಹೇಳಿದ್ದೀನಿ ಅಷ್ಟೇ. ಸೊ ನಾನು ಕಬಾಬ್ ತಿಂತೀನಿ, ಪೂಜಾ ಬಿರಿಯಾನಿ ತಿಂತಾಳೆ. ಬಿರಿಯಾನಿ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು ಪೂಜಾ, ಬರೀ ತಿನ್ನೋದಲ್ಲ, ಆಯಿತಾ? ಸೊ ಬೇಕಂದ್ರೆ ನಿನಗೆ ಇಲ್ಲಿ ನೋಡೋ ಶೇರ್ವಾ ಇದೆ, ಮೊಸರು ಬಜ್ಜಿ ಇದೆ, ಹಾಕೊಂಡು ತಿನ್ಬೋದು. ಪೀಸ್ ಎಲ್ಲ ಚೆನ್ನಾಗಿದ್ದಾವ. ಎಷ್ಟು ಪೀಸ್ ಇದಾವೆ ನೋಡು? 2 ಪೀಸ್, ಇಲ್ಲೊಂದು ಪೀಸ್ ಐತೆ ನೋಡು. 3 ಪೀಸ್ ಐತೆ. ತಿನ್ನೋ ಪರ ಇಲ್ಲ. ಇದೇ ಕಲರ್ ಬೇಕು ಅಂತ ಆಸೆ ಪಡ್ತಿದ್ದೆವಲ್ಲ, ಅದಕ್ಕೆ ಈ ಕಲರ್ಗೋಸ್ಕರ ನಾವು ಬಂದಿರೋದು. ಈ ಕಬಾಬ್ ನನಗೆ ಇದು. ಸೊ ಕಬಾಬ್ ಕೇಳಬಾರ್ದು ಚಿನ್ನಮ್ಮನೇನು, ಆಯ್ತಾ? ಬಿರಿಯಾನಿ ನಿನಗೆ, ಕಬಾಬು ನನಗೆ, ಆಯಿತಾ? ಸೊ ಗೈಸ್ ಇಲ್ಲಿ ಕಬಾಬ್ ಇದೆ. ಕೈ ತೊಳ್ಕೊಂಡು ಬರೋಣ. ಕೈ ತೊಳ್ದಿಲ್ಲ, ಕೈ ತೊಳ್ಕೊಬೋಣ. ಇವಾಗ ಪೂಜಾ ಸೇರು ಹಾಕತ್ತಿದ್ದಾಳೆ. ಸೇರು ಹಾಕೊಂಡು ಆಲೆ ಒಂದು ಬೈಟ ತಿಂದಿರುವಂಗೆ ಅವಳೆ. ಆಲೆ ತಿಂದಿದ್ದೀಯಾ ಚಿನ್ನಮ್ಮ? ಹೆಂಗೈತೆ? ಚೆನ್ನಾಗೈತೆ. ಹೌದಾ? ಬರೀ ಚೆನ್ನಾಗೈತಾ, ಸೂಪರ್ ಆಗೈತಾ, ಎಕ್ಸ್ಟ್ರಾರ್ಡಿನರಿ ಆಯ್ತಾ? ಸೊ ಗೈಸ್ ಬನ್ನಿ ಇವಾಗ ನಾವು ಕಬಾಬ್ ತಿನ್ನೋಣ.
ಕಬಾಬ್ ತಿನ್ನೋದಕ್ಕಿಂತ ಮುಂಚೆ ಅಯ್ಯೋ ನಿಂಬೆಹಣ್ಣು ಬಿದ್ದೈತಲ್ಲ ಅಣ್ಣ ಅವ್ನು ನಿಂಬೆಹಣ್ಣು ಕೊಡೋಣ. ಸೊ ಇವಾಗ ತಂದು ಕೊಟ್ಟರು ನಿಂಬೆಹಣ್ಣು ಬಿಟ್ಕೊಳ್ಳೋಣ ಫಸ್ಟು. ಸೊ ನೋಡಿ ಯಾವ ಥರ ಬಿದ್ದಿದೆ, ಬಿಸಿ ಬಿಸಿಯಾಗಿದೆ, ಬಿಸಿ ಬಿಸಿ. ಸೊ ಟೇಸ್ಟ್ ನೋಡೋಣ. ಬಗ್ಗೆ ನೋಡಿ ಯಾವ ಥರ ಅವನು ಜ್ಯೂಸಿ ಐತೆ ಕಬಾಬು, ಚೆನ್ನಾಗೈತೆ. ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ, ಇವಾಗ ಮಾಡಿಕೊಟ್ಟಿದ್ದಾರೆ. ಕಬಾಬ್ ಚೆನ್ನಾಗಿ ತಿಂದಿದೆ, ಉಪ್ಪು ಖಾರ ಎಲ್ಲ ತಗೋಗಿದೆ. ಏನು ನಿಂಬೆಹಣ್ಣು ಹಾಕೋ ತಿಂತಾರೆ, ಸೂಪರ್ ಆಯಿತು. ಅದ್ರ ಜೊತೆ ಒಂದು ಈರುಳ್ಳಿ ತಿನ್ನೋಣ. ಫ್ರೆಶ್ ಈರುಳ್ಳಿ ಇವಾಗ ಕಟ್ ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಕೊಟ್ಟವ್ರೆ. ಚೆನ್ನಾಗಿದೆ, ಕಬಾಬ್ ಚೆನ್ನಾಗಿದೆ, ಸೂಪರ್ ಆಗಿದೆ. ತಗೋತೀನಮ್ಮ ಕಬಾಬ್ ತಿನ್ನೋ, ಕಬಾಬ್ ತಿನ್ನದೆ ಚೆನ್ನಾಗಿದೆ, ಜ್ಯೂಸಿ ಆಗಿದೆ ಮಾತ್ರ, ಫ್ರೆಶ್ ಆಗಿ ಬಿಸಿ ಬಿಸಿ. ಸೊ ಇವಾಗ ನಾವೊಂದು ಬೈಟ್ ತಗೋಣ ಬಿರಿಯಾನಿ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಪೂಜೆನ ತಿನ್ನಿಸ್ತಾವಳೆ. ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ ಟೇಸ್ಟ್. ಬಟ್ ಅದು ಸ್ವಲ್ಪ ತಂದೆ ಆಗಿದೆ, ಬಿಸಿ ಇಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಸೊ ಬಿರಿಯಾನಿಯಲ್ಲಿ ಪೀಸು ಸಹ ಚೆನ್ನಾಗಿ ಬಿದ್ದಿದೆ. ಸೊ ಖಾರ ಸ್ವಲ್ಪ ಲೈಟಾಗಿ ಖಾರ ಇದೆ. ಸೊ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿದೆ, ಬಟ್ ಸ್ವಲ್ಪ ಚೆನ್ನಾಗಿದೆ. ಬೇಕಿದ್ರೆ ಟೇಸ್ಟ್ ಮಾತ್ರ ಟೇಸ್ಟ್ ವೈಸ್ ಚೆನ್ನಾಗಿದೆ. ಹಲೋ ಪೂಜಾ, ನಿನಗೆ ಅನಿಸೋದೆ? ಸೊ ಬನ್ನಿ ನಾನೊಂದು ಬೈಟ್ ತಗೊಳ್ತೀನಿ. ಇನ್ನೊಂದು ಚೆನ್ನಾಗೈತೆ ಬಿರಿಯಾನಿ. ಚೆನ್ನಾಗಿದೆ ವೈಸ್, ಬಿರಿಯಾನಿ ಒಂದು ಚೆನ್ನಾಗಿದೆ, ಕಬಾಬ್ ಅಂತೂ ಫ್ರೆಶ್ ಆಗಿದೆ. ಸೊ ನನಗೆ ಇಷ್ಟ ಆಗಿದ್ದು ಬಿರಿಯಾನಿ ಮತ್ತು ಕಬಾಬೇ ತುಂಬ ಇಷ್ಟ ಆಗಿದೆ ನನಗೆ. ಯಾಕಂತ ಹೇಳಿದ್ರೆ ಇವಾಗ ತಾನೇ ಮಾಡಿಕೊಟ್ಟಿದ್ದಾರೆ ಕಬಾಬ್ನ, ಜ್ಯೂಸಿಯಾಗಿ ತುಂಬ ಹಾಟಾಗಿದೆ, ಬಿಸಿ ಬಿಸಿಯಾಗಿದೆ. ಸೊ ಹಾಗಾಗಿ ನಾನು ಜಾಸ್ತಿ ಇಷ್ಟಪಟ್ಟಿದ್ದು ಕಬಾಬ್ ಇದು. ಚಿನ್ನಮ್ಮ, ನಿಮ್ಮ ಬಿರಿಯಾನಿ ಇಷ್ಟ ಆಯ್ತಾ ಕಬಾಬ್ ಇಷ್ಟ ಆಯ್ತಾ ಇವೆರಡಲ್ಲ? ಹಾಂ, ಈರುಳ್ಳಿ ಕಬಾಬು ಸ್ವತಾಗಿ ಎಲ್ಲ ಜೊತೆಗೆ ತಿನ್ಬೇಕು, ಒಳ್ಳೆ ಟೇಸ್ಟ್ ಚೆನ್ನಾಗಿದೆ. ನೋಡಿ ಸೇರುವ ಮೊಸರು ಬಜ್ಜಿ ಹಾಕೋಚಿನಮ್ಮ. ನಂಗೆ ಮೊಸರು ಬಜ್ಜಿ ಇಷ್ಟ ಆಗಲ್ಲ. ಹೌದಾ? ಪೂಜಾ ಖುಷಿ ಆಯ್ತಾ ಬಿರಿಯಾನಿ ಕೊಡಿಸಿದ್ದು? KFC ಕೊಡಿಸ್ಬೇಕು, KFC ಒಂದು ದಿವಸ ಹೋಗೋಣ ಸರಿ. ಅಷ್ಟೇ ಅಂತ ಹೇಳ್ತಾ ಇದ್ದೀನಿ, KFC ಕೊಡಿಸ್ಬೇಕಂತ. KFCಗೆ ಹೋಗ್ಬಿಟ್ಟು ಒಂದ್ಸಲ ಅಲ್ಲೊಂದ್ಸಲ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಸೊ ಗೈಸ್ ಆಯಿತು, ನಂದು ಕಬಾಬ್ ತಿಂದಾಯಿತು, ಪೂಜೊಂದು ಬಿರಿಯಾನಿ ತಿಂದಾಯಿತು. ಸೊ ಇವಾಗ ಚಿನ್ನಮ್ಮ ಬೇರೆ ಏನಾರು ಬೇಕಾ ಹೇಳೋ? ಬೇರೆ ಏನಾರು ಬೇಕಂದ್ರೆ ಹೇಳೋ, ತಗೋಣ. ನಂಗೆ ಸಾಕಾಯಿತು, ಕಬಾಬ್ ಸಾಕಾಯಿತು ನನಗೆ. ಸೊ ನಿಂಗೆ ಬಿರಿಯಾನಿ ಸಾಕಾಯ್ತಾ? ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ತೃಪ್ತಿ ಆಯಿತಾ? ಮತ್ತೆ KFC ಹೋಯ್ತೀವಲ್ಲ, ಹಾಂ ಅವಾಗ ತಿನ್ನೋಣ. ಇವಾಗ ಸಾಕು, ಇವಾಗ ಸಾಕಾ? ಹೋಗೋಣ ಹಾಗಾದ್ರೆ. ಸೊ ಗೈಸ್ ಇವಾಗ ನಾವು ತಿಂದಾಯಿತು, ನಮ್ಮ ಪೂಜಾ ಬಿರಿಯಾನಿ ತಿಂದಾಯಿತು, ನಾವು ಕಬಾಬ್ ತಿಂದಾಯಿತು. ಸೊ ಸಾಕಾಯಿತು ಅನ್ಸೋದು ನನಗೆ. ಸೊ ನಾವು ಇಷ್ಟೇ ತಿನ್ನೋಕ್ಕಾಗೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಇವಾಗ ಬನ್ನಿ ಬಿಲ್ ಪೇ ಮಾಡೋಣ. ಇಷ್ಟಪಟ್ಟು ಒಂದು ವಾಟರ್ ಬಾಟಲ್ ಕೊಡಿ. ಹಾಂ ತಗೋ ಅಣ್ಣ, ಎಷ್ಟಾಯ್ತು ನಮ್ಮದು? 240. ಒಂದು ವಾಟರ್ ಬಾಟ್ಲು ಅಣ್ಣ. ಸೊ ಗೈಸ್ 260 ಆಗಿದೆ. ಬನ್ನಿ ಇವಾಗ ಪೇ ಮಾಡೋಣ. ಪೇ ಮಾಡ್ಬಿಟ್ಟು ಮನೆ ಕಡೆ ಹೋಗೋಣ. ಸೊ ಗೈಸ್ ಬಂದಾಗ ಊಟ ಆಯ್ತು. ಇವಾಗ ಊಟ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪೂಜಾ ಊಟ ಚೆನ್ನಾಗಿತ್ತಾ? ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿತ್ತು. ಸೊ ನಾವು ಒಟ್ಟು ಟೈಮ್ ಆಗಿತ್ತಲ್ವಾ, ಅದಕ್ಕೋಸ್ಕರ ಊಟ ಮಾಡಬೇಕಾಯ್ತು ನಾವು. ಸೊ ಇಲ್ಲೇ ಮನೆ ಹತ್ರನೇ ಇದ್ವಿ ನಾವು, ಬಿನ್ನಿಪೇಟೆಯಿಂದ ಇಲ್ಲಿವರೆಗೆ ಬಂದ್ವಿ ಹುಡಿಕೊಂಡು ಇಲ್ಲೇ ತಿನ್ನಬೇಕು ಅಂತ. ಸೊ ಊಟ ಚೆನ್ನಾಗಿತ್ತು. ಏನಪ್ಪ ಅಂತ ಹೇಳಿದ್ರೆ ಬಿರಿಯಾನಿ ಒಂದು ಸ್ವಲ್ಪ ತಣ್ಣಗಿತ್ತು, ಕಬಾಬ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಸೊ ಒಂದು ಲೈಕು ಕಮೆಂಟು ಶೇರ್ ಮಾಡಿ. ಮತ್ತು ಈ ಒಂದು ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬ್ಯಾಡ್ರಳ್ಳಿ. ಇನ್ನೂ ಸ್ವಲ್ಪ ನಾವು ಉಳ್ಳಾಳ ಕಡೆ ಹೋಯ್ತದಂಗೆ ಬಂದರೆ
ಅಲ್ಲಿ ಮಂಜುನಾಥ ಸರ್ಕಲ್ ಅಂತ ಐತೆ. ಆ ಮಂಜುನಾಥ ಸರ್ಕಲ್ ಹತ್ರ ಇಲ್ಲಿ ಆಂಬೂರ್ ಬಿರಿಯಾನಿ ಅಂತ ಸ್ಟಾರ್ ಹೋಟೆಲ್ ಅಂತ, ಸ್ಟಾರ್ ಬಿರಿಯಾನಿ. ಸೊ ಆಂಬೂರ್ ಸ್ಟೈಲ್ ಹೋಟೆಲ್ ಇದೆ. ಸೊ ಬಂದು ವಿಸಿಟ್ ಮಾಡೋದು ಮಾಡ್ಬೋದು. ಸೊ ಗೈಸ್, ಊಟ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ಬೇಕ್ರಿ ಹತ್ರ ಬಂದಿದ್ದೀವಿ. ಬೇಕ್ರಿಗೆ ಬಂದು ಒಂದು ಖಾರ ಬನ್ನು ಮತ್ತು ಒಂದು ದಿಲ್ಪಸನ್ನು. ಬೇರೆ ಏನು ತಗೋಬೇಕು ಪೂಜಾ? ಬೇರೆ ಹಾಂ, ಪ್ಲೈನ್ ಕೇಕ್ ಕೊಡಿ ಅಂದಾಗಿದೆ. ಪ್ಲೈನ್ ಕೇಕು, ಬೆಣ್ಣೆ ಮುರುಕು ಕೊಡಿ ಅಂತ ಅಷ್ಟೆ. ಸೊ ಈ 4 ಐಟಮ್ ತಗೊಂಡು ಹೋಗ್ತಾ ಇದ್ದೀವಿ. ನಾಳೆಗೆ ನಮ್ಮ ಚಿನ್ನಮ್ಮಂಗೆ ಜಂಕ್ ಫುಡ್ ತಗೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಈ 4 ಐಟಮ್. ಎಷ್ಟು? 220. ಪೂಜಾ ಊಟ ಮಾಡಿ ಸುಸ್ತಾಗ್ಬಿಟ್ಟವಳೆ. ಬಂದಿಲ್ಲಿ ಕೂತ್ಬಿಟ್ಟವಳೆ. ಬೇಕ್ರಿ ಮುಂದೆ ನೋಡಿ ಯಾವ ಥರ ಕೂತವಳೆ. ಸರಿ ಬಾ, ಆಯಿತು. ಇವಾಗಲೇ ಬೇಡ, ಇನ್ನೂ ಟೈಮ್ ಆಯ್ತು ಅದಕ್ಕೆ. ಈಗ ಊಟ ಮಾಡ್ಕೊಂಡು ನಾವು ಬೇಕ್ರಿಲಿ ಐಟಮ್ ತಗೊಂಡು ಹೋಗ್ತಾ ಇದೀವಿ ಮನೆಗೆ. ಸೊ ಮನೆಗೆ ಹೋಗ್ಬಿಟ್ಟು ಈಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಸೊ ಇವಳು ಮನೇಲಿ ಏನ ಇವಾಗೆಲ್ಲ ತೆಗೋಕ್ಕಾಗಲ್ಲ ಚಿನ್ನಮ್ಮ, ನಾನು ಹೋಗ್ತಾ ಇರೋದು ಅಷ್ಟೇ ಮನೆಗೆ. ಈಗ ಟೈಮ್ ಆಯ್ತು, ತಗೋ ಹಿಡ್ಕೊ. ಸೊ ಗೈಸ್, ಇವಾಗ ನಾವು ಮನೆಗೆ ಹೋಗ್ತೀವಿ. ಏನ ಏನಾರ ಮಾಡ್ಕೊ, ಟೈಮ್ ಆಗೋಯ್ತು. ನಿಂಗೆ ಟೈಮ್ ಕೊಟ್ಟಿದ್ದು ಟೈಮ್ ಮುಗೀತು. ಇವಾಗ ನಾವು ನಮ್ಮ ಕೆಲಸ ಟೈಮ್ ಇದೆ. ಹೂವನ ಎಲ್ಲ ಪಾವನ ಎಲ್ಲ ನಡೀತಾರ ಮನೆಗೆ ಅಷ್ಟೇ ಈಗ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಲಾಕ್ ಮಾಡ್ತೇನೆ. ಬಾಯ್ ಬಾಯ್ ಬಾಯ್. ನಡಿ.